ಪರಮಭ್ರಷ್ಟರ ಅಡ್ಡೆಯಾಯ್ತಾ ಕೋಲಾರ ನಗರಸಭೆ. ಇಲ್ಲಿ ಬದುಕಿದ್ದವರಿಗೂ ನೀಡ್ತಾರೆ ಮರಣ ಪ್ರಮಾಣ ಪತ್ರ. ಕರ್ಮಕಾಂಡದ ಹಿಂದೆ ಇದೆಯಾ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯ ಕರಿನೆರಳು? ಬದುಕಿರುವ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರ ನೀಡೋಕೆ ಕಾರಣವಾದ್ರೂ ಏನು? ನಕಲಿ ಮರಣ ಪ್ರಮಾಣ ಪತ್ರದ ಹಿಂದಿನ ರಹಸ್ಯವೇನು? ಸತ್ತ ಎಂದು ನೀವು ಹೇಳಿರುವ ವ್ಯಕ್ತಿ ಬದುಕಿದ್ದಾದ್ರೂ ಹೇಗೆ? ಅಧಿಕಾರಿಗಳೇ, ಉಪ ನೋಂದಣಿಯಾಧಿಕಾರಿಗಳೇ, ವೈದ್ಯಾಧಿಕಾರಿಗಳೇ, ಉತ್ತರ ನೀಡಬೇಕಾದವರು ನೀವೇ. ಅಧಿಕಾರಿಗಳೇ, ನಿಮ್ಮ ಈ ಅವಿವೇಕಕ್ಕೆ ಬಲಿಯಾದವನ ಕತೆ ಗೊತ್ತಾ? ಇದು ಯಾವುದೇ ಸಿನಿಮಾ ಸ್ಟೋರಿ ಅಲ್ಲ, ಕಾಲ್ಪನಿಕ ಕಥೆಯೂ ಅಲ್ಲ. ಕೋಲಾರ ನಗರಸಭೆಯ ಭ್ರಷ್ಟ ಅಧಿಕಾರಿಗಳ ಎಡವಟ್ಟಿನ ಅಸಲಿ ಕಹಾನಿ. ಎಸ್ ವೀಕ್ಷಕರೇ, ಇದು ಯಾವುದೇ ಸಿನಿಮಾ ಸ್ಟೋರಿ ಅಲ್ಲ, ಕಾಲ್ಪನಿಕ ಕಥೆಯಂತೂ ಅಲ್ಲವೇ ಅಲ್ಲ. ಬದುಕಿದ್ದ ವ್ಯಕ್ತಿಗೆ ಸತ್ತ ಎಂದು ಮರಣ ದೃಢೀಕರಣ ಪತ್ರ ನೀಡಿ ವ್ಯಕ್ತಿಯ ಜೀವನವನ್ನೇ ಹಾಳು ಮಾಡಲು ಹೊರಟಿರುವ ಭ್ರಷ್ಟ ಅಧಿಕಾರಿಗಳ ರಂಗೀನ್ ಕಹಾನಿ. ಇನ್ನು ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಕೋಲಾರ ನಗರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಭಟ್ರಹಳ್ಳಿ ಮೂಲದ ವ್ಯಕ್ತಿ ನಾರಾಯಣಸ್ವಾಮಿ ಲೇಟ್ ಚಿನ್ನಪ್ಪ ಎಂಬುವರು ದಿನಾಂಕ 8/1/2025 ಮರಣ ಹೊಂದಿರುವುದಾಗಿ ನೋಂದಣಿ ಮಾಡಿ ಅನುಮೋದನೆ ನೀಡಿದ್ದಾರೆ. ಇದರ ಹಿಂದಿನ ಕುಮ್ಮಕ್ಕು ಅನುಮೋದನೆ ನೀಡಿದವರಿಗೆ ಗೊತ್ತು. ಆದರೆ ಇವರು ಸತ್ತ ಎಂದು ಅನುಮೋದನೆ ನೀಡಿರುವ ವ್ಯಕ್ತಿ ನಾರಾಯಣಸ್ವಾಮಿ ಲೇಟ್ ಚಿನ್ನಪ್ಪ ಇನ್ನು ಬದುಕಿದ್ದಾರೆ. ಇನ್ನು ಆಸ್ಪತ್ರೆಯವರು ನೀಡಿದ ಪತ್ರದ ಆಧಾರದ ಮೇಲೆ ಕೋಲಾರದ ನಗರಸಭೆಯ ಉಪ ನೋಂದಣಾಧಿಕಾರಿ ಪರಿಶೀಲನೆ ನಡೆಸದೆ ಬದುಕಿರುವ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರ ನೀಡಿ ಎಡವಟ್ಟಿಗೆ ಕಾರಣವಾಗಿದ್ದಾರೆ. ಇವೆಲ್ಲದರ ಮಧ್ಯೆ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯತೆ ಮತ್ತು ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಬದುಕಿರುವ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರ ನೀಡಿರೋದು ಕೋಲಾರದ ಸಾರ್ವಜನಿಕ ವಲಯದಲ್ಲಿ ಅನೇಕ ಅನುಮಾನಗಳಿಗೆ ಈಡು ಮಾಡಿದೆ. ಇನ್ನು ಬದುಕಿರುವ ವ್ಯಕ್ತಿ ನಾರಾಯಣಸ್ವಾಮಿಯವರಿಗೆ ಸುಮಾರು 1 ವರ್ಷದಿಂದ ಪಡಿತರ ಚೀಟಿ ರದ್ದಾಗಿದೆ. ಜೊತೆಗೆ ಸರ್ಕಾರದ ಯಾವುದೇ ಸೌಲಭ್ಯಗಳು ಸಿಗುತ್ತಿಲ್ಲ ಮತ್ತು ಆರೋಗ್ಯ ಸ್ಕೀಮ್ಗಳಿಲ್ಲದೆ ಸುಮಾರು 1 ವರ್ಷದಿಂದ ತಮ್ಮ ಆರೋಗ್ಯಕ್ಕಾಗಿ 5 ಲಕ್ಷಗಳವರೆಗೂ ಸಾಲ ಮಾಡಿ ಖರ್ಚು ಮಾಡಿದ್ದಾರೆ ನತದೃಷ್ಟ ನಾರಾಯಣಸ್ವಾಮಿಯವರು. ಇನ್ನು ನಾರಾಯಣಸ್ವಾಮಿ ಲೇಟ್ ಚಿನ್ನಪ್ಪ ಭಟ್ರಹಳ್ಳಿ ಅವರ ಮರಣ ಪ್ರಮಾಣ ಪತ್ರವನ್ನ ಜಾಲಪ್ಪ ಆಸ್ಪತ್ರೆಯಲ್ಲಿ ಹೇಗೆ ನೋಂದಣಿ ಮಾಡಿದ್ರು, ಅದೇ ರೀತಿ ಕೋಲಾರ ನಗರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕರು ಹಾಗೂ ಉಪನೋಂದಣಾಧಿಕಾರಿಗಳು ಹೇಗೆ ಅನುಮೋದನೆ ನೀಡಿದ್ರು ಹಾಗೂ ಇದರ ಹಿಂದಿನ ಉದ್ದೇಶವಾದ್ರೂ ಏನು ಎನ್ನುವುದು ಇಲ್ಲಿ $1,000,000 ಪ್ರಶ್ನೆಯಾಗಿದೆ. ಏನೇ ಆಗಲಿ, ಬದುಕಿರುವ ನಾರಾಯಣಸ್ವಾಮಿ ಲೇಟ್ ಚಿನ್ನಪ್ಪ ಭಟ್ರಹಳ್ಳಿ ಅವರಿಗೆ ಮರಣ ಪ್ರಮಾಣವನ್ನ ನೋಂದಣಿ ಮಾಡಿ ಅನುಮೋದನೆ ಮಾಡಿರುವ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯ ಅಧಿಕಾರಿ ಮತ್ತು ಸಿಬ್ಬಂದಿ ಹಾಗೂ ನಗರಸಭೆಯ ನೋಂದಣಾ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಸೂಕ್ತ ತನಿಖೆ ನಡೆಸಿ ಕಾನೂನು ರೀತಿ ಕ್ರಮ ಕೈಗೊಳ್ತಾರಾ ಎಂದು ಸದ್ಯ ಕಾದು ನೋಡಬೇಕಾಗಿದೆ. ಅಣ್ಣ, ನಿಮ್ಮ ಹೆಸರು? ಏನು ಪ್ರಾಬ್ಲಮ್ ಏನಾಗಿದೆ ನಿಮಗೆ? ಅಲ್ಲ, ಈಗ ನೀವು ನಿಮ್ಮದು ಡೆತ್ ಸರ್ಟಿಫಿಕೇಟ್ ಕೋಲಾರ ನಗರಸಭೆಯಲ್ಲಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಒಂದು ಕೆಲಸ ಮಾಡಮ್ಮ, ಇರಿ. ನಿಮ್ಮ ಹೆಸರು? ನಿಮ್ಮ ಹಸ್ಬೆಂಡ್ ಹೆಸರು ಏನಮ್ಮ? ಅವರಪ್ಪ ಹೆಸರು? ಯಾವ ಊರು? ಅಮ್ಮ, ಏನು ಈಗ ಡೆತ್ ಸರ್ಟಿಫಿಕೇಟ್ ಬಗ್ಗೆ ಏನು ಹೇಳ್ತೀರಾ? ಇವ್ರು ಬದುಕಿದ್ದಾರೆ ಆಲ್ರೆಡಿ,
ಬಟ್ ಸತ್ತೋಗಿರೋಂಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಗೊತ್ತಿಲ್ಲ ಸರ್. ಹಾಂ, ನಿಮ್ಗೆ ಯಾವಾಗ ಗೊತ್ತಾಯಿತು? ನಮಗೆ ರೇಷನ್ಗೆ ಹೋಗಿದ್ರೆ ಅವಾಗ ಗೊತ್ತಾಯ್ತು. ಹಾಂ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವಾಗ ಏನು ಪೆನ್ಷನ್ನು ಮತ್ತು ರೇಷನ್ನು ಆಗ್ತಾ ಇಲ್ವಾ? ಏನು ಆಗ್ತಾಯಿಲ್ಲ. ಹಾಂ, ಇದರಿಂದ ಏನು ಸಮಸ್ಯೆ ಆಗ್ತಾಯಿದೆಮ್ಮ? ಏನು ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು? ಇನ್ನೂ ಕೊಟ್ಟಿಲ್ಲ. ಕೊಟ್ಟಿಲ್ಲ. ಇವಾಗ ಪೆನ್ಷನ್ 1 ವರ್ಷದಿಂದ ಬರ್ತಾ ಇಲ್ಲ. ಇಲ್ಲ ಬರ್ತಾ ಇಲ್ಲ. ಅಕ್ಕಿನೂ ಆಗ್ತಾ ಇಲ್ಲ. ಅಕ್ಕಿನೂ ಆಗ್ತಾ ಇಲ್ಲ. ಸರಿನಮ್ಮ.